ಕೂಡ ಜನ ಅದು ಖಂಡಿತವಾಗಿಯೂ ಕೂಡ ನಮ್ಮ ಜನರಿಗೆ ಕಷ್ಟಕ್ಕೆ ಸಿಲುಕ್ತಕ್ಕಂಥ ಕೆಲಸ ಆಗಿದೆ. ಇದು ಬಹುಶಃ ನಮ್ಮ ವಿದೇಶಾಂಗ ನೀತಿ ಏನಿದೆಯಲ್ಲ, ಸ್ವಾತಂತ್ರ್ಯದ ನಂತರ ನಮ್ಮ ಒಂದು ಅಂತಾರಾಷ್ಟ್ರೀಯ ನಮ್ಮ ಸ್ಟ್ಯಾಂಡ್ ಯಾವತ್ತೂ ಕೂಡ ನಾನ್ ಅಲೈನ್ಡ್ ಆಗಿತ್ತು. ಯಾವುದೇ ದೇಶಕ್ಕೆ ನಾವು ಯಾವುದೇ ರೀತಿಯಿಂದ ನಾವು ಅಲೈನ್ ಆಗೋದಿಲ್ಲ. ನಾವು ಸ್ವತಂತ್ರವಾಗಿ ಎಲ್ಲ ದೇಶದ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ಪರಂಪರೆಯೂ ಕೂಡ ಇದೆ, ಇದು ನಮ್ಮ ದೇಶದ ನೀತಿಯೂ ಕೂಡ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಆ ನೀತಿಯಿಂದ ಡಿವಿಯೇಟ್ ಆಗಿ ಇವತ್ತು ಅವರು ಏನು ಫಾರಿನ್ ಪಾಲಿಸಿಯನ್ನು ಪರ್ಸ್ಯೂ ಮಾಡ್ತಾ ಇದ್ದಾರೆ, ಇದು ನಮ್ಮ ದೇಶಕ್ಕೆ ಮಾರಕ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ಜನಾಭಿಪ್ರಾಯ ಕೂಡ ಆಗಿದೆ. ಅನೇಕ ದಿನಪತ್ರಿಕೆಗಳಲ್ಲಿ ಇವತ್ತು ಎಡಿಟೋರಿಯಲ್ ಬರೀತಾ ಇದ್ದಾರೆ. ಈ ರೀತಿ ನಮ್ಮ ದೇಶದ ಇವತ್ತು ನೋಡಿದ್ದೀರಿ ನೀವು, ಹಿಂದೂವಲ್ಲಿ ಎನ್ ರಾಮ್ ಕೂಡ ಹೇಳಿದ್ದಾರೆ, ದಿಸ್ ಇಸ್ ನಾಟ್ ಎ ಕರೆಕ್ಟ್ ಡಿವಿಯೇಷನ್ ಆಫ್ ಅವರ್ ಫಾರಿನ್ ಪಾಲಿಸಿ, ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಕಂಟ್ರಿ. ಅದರ ಪರಿಣಾಮ ಇವತ್ತು ನಮ್ಮ ಜನರು ಅನುಭವಿಸ್ತಕ್ಕಂಥದ್ದು ಒಂದು ಆಗಿದೆ ಅಂತಕ್ಕಂಥದ್ದು ಆಕ್ಚುಲಿ ನೋಡಿ, ಕೇಂದ್ರ ಸರ್ಕಾರ ಜನರ ಹಿತ ರಕ್ಷಣೆಯನ್ನು ಮಾಡಬೇಕು. ತನ್ನ ಕೆಲಸದಲ್ಲಿ ವಿಫಲರಾದ್ರೆ ಇವತ್ತು ಬೇರೆ ಏಜೆನ್ಸೀಸ್ ಅದ್ರ ಲಾಭ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಟ್ಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್.